ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 31 ಟೆಸ್ಟ್ 31 ಬಗ್ಗೆ ಇವತ್ತಿನ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 30 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ 850 ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಆಲ್ರೆಡಿ ಗೊತ್ತಿರುವ ಹಾಗೆ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಕೆಲವೊಂದು ವೆಬ್ಸೈಟ್ಸ್ಗಳಿಂದ GK ಟುಡೇ, ಎಕ್ಸಾಮ್ ವೇದ, ಕಾಂಪಿಟರ್, ಟಾಪರ್ಸ್ ಹೀಗೆ ಕೆಲವೊಂದು ವೆಬ್ಸೈಟ್ಸ್ಗಳಿಂದ ಕ್ವಶನ್ಸ್ಗಳನ್ನು ಪಿಕ್ ಮಾಡ್ತಾ ಇರುವಂತಹ ಕಾರಣದಿಂದ ಈ ಒಂದು ವೆಬ್ಸೈಟ್ಸ್ಗಳ ಕ್ವಶನ್ಗಳನ್ನು ಕೂಡ ನಮ್ಮ ಒಂದು PSI ಪರೀಕ್ಷಾ ಸರಣಿಯಲ್ಲಿ ಸೇರಿಸಲಾಗಿರುತ್ತೆ. ಸೊ ಯಾರಾದರೂ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗ್ತಾ ಇದ್ದು ಸೊ ವೆಬ್ಸೈಟ್ಸ್ಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ಅವೈಲೇಬಲ್ ಇರೋದ್ರಿಂದ ಸೊ ದಯವಿಟ್ಟು ನಮ್ಮ ಒಂದು ವಿಡಿಯೋಸ್ಗಳನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಎಲ್ಲ ಟೆಸ್ಟ್ ವಿಡಿಯೋಸ್ಗಳನ್ನು ಹಾಗೆ ಎಸ್ಸೆ ವಿಡಿಯೋಸ್ಗಳನ್ನು ಮಿಸ್ ಮಾಡದೆ ಸೀಕ್ವೆನ್ಸ್ ಆಗಿ ನೋಡಿ, ಯೂಸ್ಫುಲ್ ಕೂಡ ಆಗುತ್ತೆ. ಫಸ್ಟ್ ಕ್ವಶನನ್ನು ನೋಡೋಣ. ಸುಭಾಷ್ ಚಂದ್ರ ಬೋಸ್ ಅವರನ್ನು ಯಾರು ದೇಶ ನಾಯಕ್ ಎಂದು ಕರೆದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ರವರನ್ನು ಯಾರು ದೇಶ ನಾಯಕ್ ಅಂತ ಕರೀತಾರೆ ಅಂತ. ಆಯ್ಕೆಗಳನ್ನು ನೋಡೋಣ. ಲಾಲಾ ಲಜಪತ್ ರಾಯ್, ರವೀಂದ್ರನಾಥ್ ಟ್ಯಾಗೂರ್, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಏನು ಅಂದರೆ ಆಯ್ಕೆ 2, ರವೀಂದ್ರನಾಥ್ ಟ್ಯಾಗೂರ್ ಅವರು. ರವೀಂದ್ರನಾಥ್ ಟ್ಯಾಗೂರ್ ಅವರು ಏನು ಕರೀತಾರೆ ದೇಶ್ ಚಂದ್ರ ಬೋಸ್ ಅವರಿಗೆ ಅಂದರೆ ದೇಶ ನಾಯಕ್ ಅಂತ ಹೇಳಿ ಕರೀತಾರೆ. ಸೊ ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಹೇಳೋದಾದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಎರಡು ದೇಶಗಳಿಗೆ ಒಂದು ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಯಾವುದು ಎರಡು ದೇಶಗಳು? ಒಂದು ಭಾರತ, ಜನಗಣಮನ ಅಂತ ಏನು ಕರಿತೀವಿ ಭಾರತದ್ದು. ಹಾಗೆ ಅಮರ್ ಸೋನಾರ್ ಬಾಂಗ್ಲಾ ಯಾವುದದು? ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆ ಆಗಿರುತ್ತೆ. ಇದನ್ನು ಕೂಡ ಬರೆದವರು ಅಥವಾ ರಚನೆ ಮಾಡಿದವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಸೊ ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಢಾಕಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ಟಾಕಾ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಆಗುತ್ತೆ. ಸೊ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ 1913ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬರುತ್ತೆ. ಸೊ ಲಾಲಾ ಲಜಪತ್ ರಾಯ್ ಆಪ್ಷನಲ್ಲಿ ಇದೆ ಅಲ್ವಾ, ಲಾಲಾ ಲಜಪತ್ ರಾಯ್, ಲಾಲ್ ಬಾಲ್ ಪಾಲ್ ಅಂತ ಯಾರಿಗೆ ಕರೀತಾ ಇದ್ರು ಅಂತ ಪ್ರಶ್ನೆ ಕೇಳ್ಬೋದು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, 3 ಜನಕ್ಕೆ ಶಾರ್ಟ್ ಆಗಿ ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಫೇಮಸ್ ಆಗಿ ಸೊ ಅವರಿದ್ರು, ಅವರಿಗೆ ಲಾಲ್ ಬಾಲ್ ಪಾಲ್ ಅಂತ ಕರೀತಾ ಇದ್ರು. ಮಹಾತ್ಮ ಗಾಂಧೀಜಿ ಅವರು ಇಂಡಿಯನ್ ಒಪಿನಿಯನ್, ನವಜೀವನ್ ಮತ್ತು ಯಂಗ್ ಇಂಡಿಯಾ ಎಂಬ ದಿನಪತ್ರಿಕೆಗಳನ್ನು ಹೊರಡಿಸ್ತಾರೆ. ಸೊ ಈ 3 ದಿನಪತ್ರಿಕೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಒಪಿನಿಯನ್, ನವಜೀವನ್ ಮತ್ತು ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ಸ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಹೇಳೋದಾದರೆ ಓನ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಹಾತ್ಮ ಗಾಂಧೀಜಿಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಓನ್ಲಿ 2ನೇ ದುಂಡು ಮೇಜಿನ ಸಭೆಯಲ್ಲಿ ಮಾತ್ರ ಮಹಾತ್ಮ ಗಾಂಧೀಜಿಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಂದೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಾತ್ರ ವಹಿಸ್ಕೊಂಡಿರ್ತಾರೆ. ಯಾರು ಭಾರತ ಸರ್ಕಾರ ಕಾಯ್ದೆ 1935 ಗುಲಾಮಗಿರಿಯ ಚಾರ್ಟರ್ ಆಫ್ ಸ್ಲೇವರಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಚಾರ್ಟರ್ ಆಫ್ ಸ್ಲೇವರಿ ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. 1935 ಒಂದು ಕಾಯ್ದೆಯನ್ನು ಚಾರ್ಟರ್ ಆಫ್ ಸ್ಲೇವರಿ, ಗುಲಾಮಗಿರಿಯ ಚಾರ್ಟರ್ ಅಂತ ಕರೆದವರು ಯಾರು ಅಂತ ಪ್ರಶ್ನೆ ಕೇಳಿರೋದ್ರಿಂದ ಆಯ್ಕೆಗಳನ್ನು ನೋಡೋಣ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಯ್ಕೆನ ಕೊಟ್ಟಿದ್ದೀವಿ. ಆ ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 1 ಜವಾಹರ್ಲಾಲ್ ನೆಹರು ಆಗುತ್ತೆ. ಜವಾಹರ್ಲಾಲ್ ನೆಹರು ಅವರು 1935 ಕಾಯ್ದೆಯನ್ನು ಗುಲಾಮಗಿರಿಯ ಚಾರ್ಟರ್ ಅಂತ ಕರೀತಾರೆ. ಸೊ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರು? ಅವರು ನಮ್ಮ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗಿರ್ತಾರೆ. 1947ರಿಂದ 1964ರವರೆಗೂ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ವಿವಿಧ ಒಂದು ಡ್ಯೂರೇಷನ್ಸ್ಗಳಲ್ಲಿ. ಭಾರತ ಸರ್ಕಾರ ಕಾಯ್ದೆ 1935 ಭಾರತ ಸಂವಿಧಾನದ ನೀಲಿ ನಕಾಶೆ, ದ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ ನಾವು. ಸೊ ಭಾರತ ಸರ್ಕಾರ ಕಾಯ್ದೆ 1935 1935 ಕಾಯ್ದೆಯ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಅಕಾರ್ಡಿಂಗ್ ಟು ವಿಚ್ ಇಂಡಿಯನ್
ಒಂದು ಆ್ಯಕ್ಟ್ ಏನಾಗುತ್ತೆ 1935 ಆ್ಯಕ್ಟ್ ಅಂಡರಲ್ಲಿ RBI ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. 1935 RBI ಸ್ಟಾರ್ಟ್ ಆಗುತ್ತೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಮುಂಬೈಯಲ್ಲಿ ಹೆಡ್ ಕ್ವಾರ್ಟರ್ಸ್ ಬರುತ್ತೆ. RBIದು ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿ ಬರುತ್ತೆ. RBI ರಚನೆ ಆಗುವಾಗ ರೆಕಮೆಂಡೇಶನ್ ಮಾಡಿದಂಥ ಕಮಿಟಿ ಯಾವುದು? ಹಿಲ್ಟನ್ ಯಂಗ್ ಕಮಿಷನ್ ಅಂತ ಬರುತ್ತೆ. ಹಿಲ್ಟನ್ ಯಂಗ್ ಕಮಿಷನ್ ಮೇಲೆ ರೆಕಮೆಂಡ್ ಆಗುತ್ತೆ. ಅದೇ ರೀತಿ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಏನಿದೆ ಅದು ಶಿವರಾಮನ್ ಕಮಿಟಿ ಮೇಲೆ ರೆಕಮೆಂಡೇಶನ್ ಮೇಲೆ ಬರುತ್ತೆ. ಶಿವರಾಮನ್ ಕಮಿಟಿಯ ಒಂದು ರೆಕಮೆಂಡೇಶನ್ ಮೇಲೆ ಬರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅಂಗೀಕರಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ವಾರ್ಧಾ ಅಧಿವೇಶನ 1942 1942, ಬಾಂಬೆ ಅಧಿವೇಶನ 1934, ತ್ರಿಪುರಾ ಅಧಿವೇಶನ 1935, ರಾಮ್ಘರ್ ಅಧಿವೇಶನ 1940. ಸೊ ನಮಗೆಲ್ಲರಿಗೂ ಗೊತ್ತಿರುತ್ತೆ 1942 ಅಲ್ಲಿ ಒಂದು ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕೂಡ ಕನ್ನಡದಲ್ಲಿ ನಾವು ಕರಿತೀವಿ. ಸೊ ವಾರ್ಧಾ ಅಧಿವೇಶನ, ಆ ಒಂದು ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅಂಗೀಕಾರ ಮಾಡಲಾಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ. ಸೊ ಕ್ವಿಟ್ ಇಂಡಿಯಾ ಚಳವಳಿ 8 ಆಗಸ್ಟ್ 1942 ಆಗಸ್ಟ್ 8ನೇ ತಾರೀಕು ಇದನ್ನು ಚಳವಳಿ ಪ್ರಾರಂಭ ಆಗುತ್ತೆ. ಇದನ್ನು ಲೀಡರ್ಲೆಸ್ ಮೂಮೆಂಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ಆಗಸ್ಟ್ ಮೂಮೆಂಟ್ ಅಂತ ಕೂಡ ಕರಿತೀವಿ ನಾವು ಇದನ್ನು. ಯಾವುದು? ಕ್ವಿಟ್ ಇಂಡಿಯಾ ಚಳವಳಿಗೆ ಆಗಸ್ಟ್ ಮೂಮೆಂಟ್ ಅಥವಾ ಲೀಡರ್ಲೆಸ್ ಮೂಮೆಂಟ್ ಅಂತ ಕೂಡ ಕರಿತೀವಿ. 2 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಲಾರ್ಡ್ ವೆವೆಲ್ ಯೋಜನೆಯನ್ನು ಯಾವಾಗ ಮಂಡಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: 1935, 1942, 1945, 1943. ಸರಿಯಾದ ಉತ್ತರ ಆಯ್ಕೆ 3 1945. 1945 ಲಾರ್ಡ್ ವೆವೆಲ್ ಏನು ಮಾಡ್ತಾರೆ? ವೆವೆಲ್ ಪ್ಲಾನ್ ಅಥವಾ ವೆವೆಲ್ ಯೋಜನೆಯನ್ನು ಮಂಡಿಸ್ತಾರೆ. ಏನು ವೆವೆಲ್ ಯೋಜನೆ ಅಂತಂದರೆ ಜೂನ್ 14 1945 ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಯೋಜನೆಯ ಪ್ರಕಾರ ಹೊಸದಾಗಿ ರಚನೆಯಾದಂತಹ ಕಾರ್ಯಕಾರಿ ಮಂಡಳಿ ಏನಿರುತ್ತೆ ಆ ಒಂದು ಮಂಡಳಿಯ ಯೋಜನೆಯ ಘೋಷಣೆ ಆಗುತ್ತೆ. ಸೊ ಈ ಒಂದು ಮಂಡಳಿ ಏನಿರುತ್ತೆ ಅಲ್ವಾ, ಕಾರ್ಯಕಾರಿ ಮಂಡಳಿಯಲ್ಲಿ ಇದರಲ್ಲಿ ವೈಸ್ರಾಯ್ ಮತ್ತು ಕಮಾಂಡರ್ ಇನ್ ಚೀಫರನ್ನು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಭಾರತೀಯರಾಗಿರಬೇಕು ಅಂತ ಹೇಳಿ ವೆವೆಲ್ರು ಹೇಳ್ತಾರೆ. ಏನು? ವೈಸ್ರಾಯ್ ಮತ್ತು ಕಮಾಂಡರ್ ಇನ್ ಚೀಫ್ ಇವರಿಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಆ ಒಂದು ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಪ್ರತಿಯೊಬ್ಬರು ಕೂಡ ಇಂಡಿಯನ್ಸ್ ಇರಬೇಕು, ಎಕ್ಸೆಪ್ಟ್ ಯಾರು? ವೈಸ್ರಾಯ್ ಮತ್ತು ಕಮಾಂಡರ್ ಇನ್ ಚೀಫ್ರನ್ನು ಬಿಟ್ಟು. ಸೊ ಈ ಕಾರ್ಯಕಾರಿ ಮಂಡಳಿಯ ಕೆಲಸ ಏನು ಇದು ಅಂತಂದರೆ ಶಾಶ್ವತ ಸಂವಿಧಾನ ಒಪ್ಪಿಕೊಂಡು ಜಾರಿಗೆ ಬರುವವರೆಗೂ ಇದು ಕಾರ್ಯರೂಪದಲ್ಲಿ ಇರುತ್ತೆ, ಕೆಲಸವನ್ನು ಮಾಡುತ್ತೆ. ಭಾರತ ಒಂದು ಪರ್ಮನೆಂಟ್ ಆದಂಥ ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ಈ ಒಂದು ಕಾರ್ಯಕಾರಿ ಮಂಡಳಿ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವೆವೆಲ್ ಪ್ಲ್ಯಾನಲ್ಲಿ ಬರುತ್ತೆ. ಸೊ 1945 ವೆವೆಲ್ ಪ್ಲ್ಯಾನ್ ಅಡಾಪ್ಟ್ ಮಾಡ್ಕೋತಾರೆ. ಭಾರತದ ಯಾವ ರಾಜ್ಯಕ್ಕೆ ಗಾರ್ಡನ್ ಸ್ಪೈಸ್ ಮಸಾಲೆಯ ಉದ್ಯಾನ ಅಂತೇಳಿ ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಕರ್ನಾಟಕ, ಪಶ್ಚಿಮ ಬಂಗಾಳ, ಕೇರಳ, ಸಿಕ್ಕಿಂ. ಸರಿಯಾದ ಉತ್ತರ ಆಯ್ಕೆ 3 ಕೇರಳ ಆಗುತ್ತೆ. ಸೊ ಕೇರಳಕ್ಕೆ ನಾವೇನಂತ ಕರಿತೀವಿ? ಮಸಾಲೆ ಉದ್ಯಾನ, ಗಾರ್ಡನ್ ಸ್ಪೈಸ್ ಅಂತ ಕೂಡ ನಾವು ಕರಿತೀವಿ ಕೇರಳಕ್ಕೆ. ಸೊ ಉತ್ತರಾಖಂಡಕ್ಕೆ ಏನಂತ ಕರೀತಾರೆ? ಲ್ಯಾಂಡ್ ಆಫ್ ಗಾಡ್ ಅಂತ ಕರೀತಾರೆ. ಲ್ಯಾಂಡ್ ಆಫ್ ಗಾಡ್ ಅಂತ ಯಾವ ಸ್ಟೇಟ್ ಆಪ್ಷನ್ಸ್ ಕೊಟ್ಟರೆ ಉತ್ತರಾಖಂಡನ ಟಿಕ್ ಮಾಡಿ. ಲ್ಯಾಂಡ್ ಆಫ್ ಗಾಡ್. ಸೆಲ್ವೆಸ್ ಎಂಬ ದಟ್ಟ ಉಷ್ಣವಲಯದ ಮಳೆಕಾಡು ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಏನು? ಆಯ್ಕೆ 1 ದಕ್ಷಿಣ ಅಮೆರಿಕಾಗೆ ನಾವು ಉಷ್ಣವಲಯದ ಮಳೆಕಾಡಾದಂತಹ ಸೆಲ್ವೆಸ್ ಕಂಡು ಬರುತ್ತೆ. ಸೊ ಮ್ಯಾಪಲ್ಲಿ ಯಾವುದಾದ್ರೂ ಪ್ಲೇಸ್, ಕಾಂಟಿನೆಂಟ್, ಕಂಟ್ರಿ ಏನೇ ಇದ್ರೂ ಕೂಡ ದಯವಿಟ್ಟು ಮ್ಯಾಪನ್ನು ಅಬ್ಸರ್ವ್ ಮಾಡಿ. ನಾನು ಹಲವಾರು ಬಾರಿ ಅದನ್ನು ರಿಪೀಟೆಡ್ ಆಗಿ ಹೇಳಿದ್ದೀನಿ. ಸೊ ಇವನ್ ದಕ್ಷಿಣ ಅಮೆರಿಕ ಎಲ್ಲಿ ಬರುತ್ತೆ ಗ್ಲೋಬಲ್ಲಿ ಅಂತಂದರೆ, ಗ್ಲೋಬನ್ನು ಈ ರೀತಿ ಗ್ಲೋಬ್ ಇರುತ್ತಲ್ವಾ, ಇದು ಈ ಸೈಡ್ ಇದು ಇಕ್ವೆಟರ್, ಸಮಭಾಜಕ ವೃತ್ತ ಅಂತ ಏನು ಕರಿತೀವಿ ಇದಿರುತ್ತೆ. ಇದು ಉತ್ತರ ಗೋಳಾರ್ಧ ಆಗುತ್ತೆ, ಇದು ದಕ್ಷಿಣ ಗೋಳಾರ್ಧ ಆಗುತ್ತೆ. ಇದು ಏನಾಗುತ್ತೆ? ಪಶ್ಚಿಮ ಗೋಳಾರ್ಧ, ಇದು ಪೂರ್ವ ಗೋಳಾರ್ಧ ಆಗುತ್ತೆ. ಸೊ ಇದೆಲ್ಲಿ ಬರುತ್ತೆ? ದಕ್ಷಿಣ ಅಮೆರಿಕಲ್ಲಿ ಬರುತ್ತೆ ಅಂದರೆ ಪಶ್ಚಿಮ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಬರುತ್ತೆ. ಸೊ ಇದು ಬರೋದು ಈ ಸೈಡ್ ಬರುತ್ತೆ. ಇಲ್ಲಿ ಏನು ಬರುತ್ತೆ? ಗ್ಲೋಬಲಿ. ಸೊ ಇದು ದಕ್ಷಿಣ ಅಮೆರಿಕ ಬರೋದು. ಸ್ವಲ್ಪ ಪಾರ್ಟ್ ಅಷ್ಟೇ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ. ಸೊ ಇದು ಲೊಕೇಶನ್ ಆಫ್ ಸೌತ್ ಅಮೆರಿಕ. ಭಾರತದ ಪ್ರಥಮ ಮೆರೈನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಪ್ರಥಮ ಮೆರೈನ್ ನ್ಯಾಷನಲ್ ಪಾರ್ಕ್. ಆಯ್ಕೆಗಳು: ಗಲ್ಫ್ ಆಫ್ ಮನ್ನಾರ್, ಬೇ ಆಫ್ ಬೆಂಗಾಲ್, ಅರಬ್ಬಿ ಸಮುದ್ರ, ಗಲ್ಫ್ ಆಫ್ ಕಂಬಾಟ್.
ಸರಿಯಾದ ಉತ್ತರ ಆಯ್ಕೆ 1 ಗಲ್ಫ್ ಆಫ್ ಮನ್ನಾರ್. ಇದು ಭಾರತದ ಪ್ರಥಮ ಮೆರೈನ್ ನ್ಯಾಷನಲ್ ಪಾರ್ಕ್ ಇರುವಂಥ ಸ್ಥಳ ಆಗಿರುತ್ತೆ, ಗಲ್ಫ್ ಆಫ್ ಮನ್ನಾರ್ ಅದು. ಸೊ ಇದು ಸಂರಕ್ಷಿತ ಪ್ರದೇಶವಾಗಿದ್ದು 21 ಸಣ್ಣ ದ್ವೀಪಗಳನ್ನು, ಸ್ಮಾಲ್ ಐಸ್ಲ್ಯಾಂಡ್ಸ್ಗಳನ್ನು ಹೊಂದಿದೆ. 21 ಸಣ್ಣ ದ್ವೀಪಗಳಿವೆ. ಸಿಂಗರೇನಿ ಕಲ್ಲಿದ್ದಲು ಕ್ಷೇತ್ರ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನರ್ಮದಾ ಕಣಿವೆ, ಕೃಷ್ಣಾ ಕಣಿವೆ, ಗೋದಾವರಿ ಕಣಿವೆ, ಕಾವೇರಿ ಕಣಿವೆ. ಸರಿಯಾದ ಉತ್ತರ ಆಯ್ಕೆ 3 ಗೋದಾವರಿ ಕಣಿವೆ ಅಥವಾ ಗೋದಾವರಿ ವ್ಯಾಲಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಗೋದಾವರಿ ಕಣಿಯಲ್ಲಿ ಸಿಂಗರೇನಿ ಕಲ್ಲಿದ್ದಲು ಕ್ಷೇತ್ರ ಬರುತ್ತೆ. ಕಲ್ಲಿದ್ದಲಿನ ವಿಧಗಳಿದೆ, ಟೈಪ್ಸ್ ಆಫ್ ಕೋಲ್ ಇದೆ. ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್. ಮೂರನ್ನು ಕೂಡ ಸ್ವಲ್ಪ ಡೀಟೇಲ್ ಆಗಿ ಸೈನ್ಸ್ ಸೆಕ್ಷನಲ್ಲಿ ಓದ್ಕೊಳ್ಳಿ. ಆಂಥ್ರಸೈಟ್, ಬಿಟುಮಿನಸ್ ಮತ್ತು ಲಿಗ್ನೈಟ್. ಸಂವಿಧಾನದ ವಿಧಿ 15, 16, 19, 29 ಮತ್ತು 30 ಅಡಿಯಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳನ್ನು ಯಾರಿಗೆ ನಿರಾಕರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು NRI, ನಾನ್ ರೆಸಿಡೆನ್ಸ್ ಇಂಡಿಯನ್ಸ್, ವಿದೇಶಿಯರು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ವಿದೇಶಿಯರಿಗೆ ಅದನ್ನು ರಿಜೆಕ್ಟ್ ಮಾಡ್ತಾರೆ, ಒಂದು ನಿರಾಕರಣೆ ಮಾಡಲಾಗುತ್ತೆ. ಸೊ ವಿಧಿ 15 ಏನು ಹೇಳುತ್ತೆ ಅಂದರೆ ಕೆಲವು ಆಧಾರದ ಮೇಲೆ ತಾರತಮ್ಯ ಮಾಡದಿರುವುದು, ಅದು ಕ್ಯಾಸ್ಟ್ ಆಗಿರ್ಬೋದು, ಧರ್ಮ, ಜಾತಿ, ಲಿಂಗ, ಆ ರೀತಿ. ವಿಧಿ 16 ಏನು ಹೇಳುತ್ತೆ ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಇದನ್ನು ವಿದೇಶಿಯರಿಗೆ ಕೊಡಲ್ಲ. ಅದೇ ರೀತಿ ವಿಧಿ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದು ಕೂಡ ಇಲ್ಲ. ವಿಧಿ 29 ಮತ್ತು 30 ಏನು ಹೇಳುತ್ತೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಇದು ಕೂಡ ನಿರಾಕರಣೆ ಮಾಡಲಾಗುತ್ತೆ. ಸಂವಿಧಾನದ ಯಾವ ವಿಧಿ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 25ನೇ ವಿಧಿ, 26ನೇ ವಿಧಿ, 27ನೇ ವಿಧಿ, 28ನೇ ವಿಧಿ. ಸರಿಯಾದ ಉತ್ತರ ಆಯ್ಕೆ 1 25ನೇ ವಿಧಿ ಏನಿದೆ ಅಲ್ವಾ, ಇದು ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿಧಿಯಾಗಿರುತ್ತೆ. 25ನೇ ವಿಧಿ ಏನು ಹೇಳುತ್ತೆ ಅಂದರೆ 25ನೇ ವಿಧಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿದ ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಪಾಲಿಸುವ, ಆಚರಿಸುವ ಸ್ವಾತಂತ್ರ್ಯ ಇದೆ. ಅದೇ ರೀತಿ 27ನೇ ವಿಧಿ ಏನು ಹೇಳುತ್ತೆ, ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ರಕ್ಷಣೆ, ಪೋಷಣೆ, ನಿರ್ವಹಣೆ ಅಥವಾ ಪ್ರಚಾರ ಸಲುವಾಗಿ ತೆರಿಗೆ ಅಥವಾ ವಂತಿಗೆ ನೀಡುವಂತೆ ಒಬ್ಬ ಪೌರರನ್ನು ಬಲಪಡಿಸುವುದಿಲ್ಲ ಅಥವಾ ಬಲವಂತಪಡಿಸುವಂತಿಲ್ಲ ಅಂತ ಹೇಳುತ್ತೆ 27ನೇ ವಿಧಿ. 28ನೇ ವಿಧಿ ಏನು ಹೇಳುತ್ತೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಪೂರ್ಣ ಅನುದಾನಕ್ಕೊಳಪಟ್ಟ ಅಂಡರ್ಲೈನ್ ಮಾಡ್ಕೊಳ್ಳಿ, ಪೂರ್ಣ ಅನುದಾನಕ್ಕೊಳಪಟ್ಟ ಮಾತ್ರ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿ ಅಥವಾ ವಿದ್ಯಾರ್ಥಿಗಳ ಪೂರ್ವಾನುಮತಿ ಇಲ್ಲದೆ ಅವರಿಗೆ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಸರ್ಕಾರದಿಂದ ಒಂದು ಅನುದಾನವನ್ನು ಪಡೆಯುವಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ, ಅಂದರೆ ವಿದ್ಯಾರ್ಥಿಯ ಅನುಮತಿ ಪಡೆಯದೆ. ಅವೆಲ್ಲ ಒಂದೊಂದು ವರ್ಡ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ, ಯಾಕಂದರೆ ವಿದ್ಯಾರ್ಥಿ ಅನುಮತಿಯನ್ನು ಪಡೆದು ಅಂತ ಕೂಡ ಆಪ್ಷನ್ಸಲ್ಲಿ ಚೇಂಜ್ ಮಾಡಿಬಿಟ್ರೆ ಅವಾಗ ರಾಂಗ್ ಆಗಿಬಿಡುತ್ತೆ. ಸೊ ಒಂದೊಂದು ಈಚ್ ವರ್ಡ್ ಕಾನ್ಸ್ಟಿಟ್ಯೂಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಚೇಂಜ್ ಮಾಡಿಬಿಡ್ತಾರೆ, ಎಸ್ಪೆಷಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸಲ್ಲಿ. ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಸಿಕ್ಕಿಂ ಭಾರತದ ಒಕ್ಕೂಟದ ರಾಜ್ಯವಾಗಿ ಸೇರ್ಪಡೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು 35ನೇ ಸಂವಿಧಾನ ತಿದ್ದುಪಡಿ, 37ನೇ ಸಂವಿಧಾನ ತಿದ್ದುಪಡಿ, 38ನೇ ಸಂವಿಧಾನ ತಿದ್ದುಪಡಿ, 36ನೇ ಸಂವಿಧಾನ ತಿದ್ದುಪಡಿ. ಸರಿಯಾದ ಉತ್ತರ ಆಯ್ಕೆ 4 36ನೇ ಸಂವಿಧಾನ ತಿದ್ದುಪಡಿ. ಈ ಒಂದು ಅಮೆಂಡ್ಮೆಂಟ್ ಮೂಲಕ ಸಿಕ್ಕಿಂ ಏನಿದೆ ಭಾರತದ ಒಕ್ಕೂಟದ ರಾಜ್ಯವಾಗಿ ಸೇರ್ಪಡೆ ಆಗುತ್ತೆ. ಅದೇ ರೀತಿ 35ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ, ಸಿಕ್ಕಿಂಗೆ ಭಾರತದಲ್ಲಿ ಒಂದು ಅಸೋಸಿಯೇಟ್ ಸ್ಟೇಟ್ ಸ್ಥಾನವನ್ನು ಕೊಡುತ್ತೆ. ಯಾವುದು 35ನೇ ಅಮೆಂಡ್ಮೆಂಟು. ಇನ್ನು 37ನೇ ಅಮೆಂಡ್ಮೆಂಟ್ ಏನು ಕೊಡುತ್ತೆ, ಅರುಣಾಚಲ ಪ್ರದೇಶದಲ್ಲಿ ವಿಧಾನಸಭೆ ಮತ್ತು ಮಂತ್ರಿಮಂಡಲ ರಚನೆಗೆ ಅವಕಾಶವನ್ನು ಕೊಡುತ್ತೆ. ಸೊ ನೀವು ಟೆಸ್ಟ್ ಡಿಸ್ಕಷನನ್ನು ನೋಡುವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡ್ಕೊಳ್ಳಿ. ಯಾರು ಟೆಸ್ಟ್ ಸಿರೀಸ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವ್ರು ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಟೆಸ್ಟ್ 1ಇಂದ ನೋಡಿ, ಟೆಸ್ಟ್ 1ಇಂದ ಕೂಡ ಇಂಪಾರ್ಟೆಂಟ್, ಯಾಕಂದರೆ ಆಲ್ರೆಡಿ 30 ಟೆಸ್ಟ್ ಅಂತಂದರೆ ಸುಮಾರು 600ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ವಿತ್ ಎಕ್ಸ್ಟ್ರಾ ಪಾಯಿಂಟ್ಸು. ದಯವಿಟ್ಟು ನೀವು ಟೆಸ್ಟನ್ನು ಸ್ಕಿಪ್ ಮಾಡಿದ್ರೆ ಸೀಕ್ವೆನ್ಸಾಗಿ ನೋಡಲಿಲ್ಲ ಅಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ಕಿಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ರೆಗ್ಯುಲರಾಗಿ ನೋಡಿದ್ರೆ ಒಳ್ಳೆಯದು. ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಟೆಸ್ಟ್ 1ಇಂದ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಜಾಯಿನ್ ಟು ಲರ್ನ್ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡೋದು ಒಳ್ಳೆಯದು. ಹಿತ್ತಾಳೆ ಪಾತ್ರೆಗಳ ಯಾವ ಅನಿಲಕ್ಕೆ ಸಂಪರ್ಕಕ್ಕೆ ಬಂದಾಗ ಬಣ್ಣ ಬಿಡುತ್ತದೆ ಅಂತ, ಕಲರ್ ಡಿಸ್ಕಲರೇಷನ್ ಅಥವಾ ಯಾವ ಒಂದು ಗ್ಯಾಸ್ಗೆ ಇದು ಬಂದಾಗ ಎಕ್ಸ್ಪೋಸ್ ಆದಾಗ ಹಿತ್ತಾಳೆ, ಆವಾಗ ಅದರದ್ದು ಡಿಸ್ಕಲರೇಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್. ಸರಿಯಾದ ಉತ್ತರ ಏನು, ಆಯ್ಕೆ 2
ಹೈಡ್ರೋಜನ್ ಸಲ್ಫೈಡ್ಗೆ ಒಂದು ಎಕ್ಸ್ಪೋಸ್ ಆದಾಗ ಅದರ ಒಂದು ಡಿಸ್ಕಲರೇಷನ್ ಆಗುತ್ತೆ. ಹಿತ್ತಾಳೆ ಒಂದು ಮೆಟಲ್ಸ್ಗಳ ಮಿಶ್ರಣ ಆಗಿರುತ್ತೆ. ಸತು ಮತ್ತು ತಾಮ್ರ ಕೂಡಿ ಹಿತ್ತಾಳೆ ಆಗುತ್ತೆ. ಹಲವಾರು ಎಕ್ಸಾಮ್ಸಲ್ಲಿ ಎಸ್ಪೆಷಲಿ PC ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಹಿತ್ತಾಳೆ ಆಗಿರ್ಬೋದು ಅಥವಾ ಬೇರೆ ಅಲ್ಯೂಮಿನಿಯಂ ಆಗಿರ್ಬೋದು, ಬೇರೆ ಬೇರೆ ಇವನ್ ಅಮ್ಯಾಲ್ಗಮ್ ಅಂತ ಒಂದು ಬರುತ್ತೆ, ಅದು ಯಾವುದರ ಕಾಂಬಿನೇಷನ್ನು, ಈ ರೀತಿ ಕೇಳ್ತಾ ಇರ್ತಾರೆ. ಸೊ ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಹಿತ್ತಾಳೆ ಬಂದುಬಿಟ್ಟು ಸತು ಮತ್ತು ತಾಮ್ರ ಸೇರಿ ಹಿತ್ತಾಳೆ ಆಗುತ್ತೆ. ಹಿ ಬರ್ಕೊಳ್ಳಿ. ಸತಾಹಿಸು ಸತು ತಾಮ್ರ ಹಿತ್ತಾಳೆ. ಸತಾಹಿಸು ಅಂತ ಒಂದು ವರ್ಡನ್ನು ನೆನಪಿಟ್ಕೊಳ್ಳಿ. ಸತು ತಾಮ್ರ ಕೂಡಿ ಹಿತ್ತಾಳೆ ಆಗುತ್ತೆ. ವಾತಾವರಣದಲ್ಲಿ ನೈಟ್ರೋಜನ್ನ ಪ್ರಮಾಣ 78% ಇದೆ. 78% ನೈಟ್ರೋಜನ್ ಇದೆ. ಆಮ್ಲಜನಕ 20.9% ಇದೆ. ಕಾರ್ಬನ್ ಡೈಆಕ್ಸೈಡ್ 0.03% ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್, ಏನೇನು ಗ್ಯಾಸಸ್ ಇದೆ ವಾತಾವರಣದಲ್ಲಿ ಅಂತ. ಅಟ್ಮಾಸ್ಫಿಯರ್ ಅಂದ ತಕ್ಷಣ ತುಂಬ ಒಂದು ಲೇಯರ್ಸ್ ಬರುತ್ತೆ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಅಯನೋಸ್ಫಿಯರ್, ಎಕ್ಸೋಸ್ಫಿಯರ್ ಎಲ್ಲ ಒಂದು ಸೀರಿಯಲ್ ಆಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಫಾಸ್ಫರಸ್, ಕ್ಲೋರಿನ್, ಬ್ರೋಮೈನ್, ಹೀಲಿಯಂ. ಸರಿಯಾದ ಉತ್ತರ ಆಯ್ಕೆ 3 ಬ್ರೋಮೈನ್ ಆಗುತ್ತೆ. ಬ್ರೋಮೈನ್ ಏನಿದೆ ಅದು ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರುತ್ತೆ. ಅದೇ ರೀತಿ ಪಾದರಸ ದ್ರವರೂಪದ ಒಂದು ಲೋಹ ಆಗಿರುತ್ತೆ. ಮರ್ಕ್ಯೂರಿ ದ್ರವರೂಪದ ಲೋಹ ಆಗಿರುತ್ತೆ. ಸೊ ಮರ್ಕ್ಯೂರಿಯಿಂದ ಯಾವುದು ರೋಗ ಬರುತ್ತೆ? ಮಿನಿಮಾಟ ಅಂತ ಒಂದು ಕಾಯಿಲೆ ಬರುತ್ತೆ. ಮರ್ಕ್ಯೂರಿ. ಸೊ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಏನು ಬರುತ್ತೆ? ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಾಯ್ಟರ್ ಬರುತ್ತೆ. ಸೊ ಮರ್ಕ್ಯೂರಿಯಿಂದ ಮಿನಿಮಾಟ, ಅಯೋಡಿನಿಂದ ಗಾಯ್ಟರ್ ಡಿಫಿಷಿಯನ್ಸಿಯಿಂದ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಾಯ್ಟರ್, ಗಳಗಂಡ ರೋಗ ಅಂತ ಕರಿತೀವಿ, ಹೌದಲ್ವಾ? ಗಳಗಂಡ ರೋಗ, ಕನ್ನಡದಲ್ಲಿ ಗಳಗಂಡ ರೋಗ, ಇಂಗ್ಲೀಷಲ್ಲಿ ಗಾಯ್ಟರ್. ಕೆಳಗಿನ ಯಾವ ಮೆಟಲ್ನಲ್ಲಿ ಕ್ಲೋರೋಫೈಲ್ ಸ್ವಾಭಾವಿಕವಾಗಿ ಸಂಯುಕ್ತ ರೂಪದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಕಾಪರ್, ಮೆಗ್ನೀಷಿಯಂ, ಕಬ್ಬಿಣ, ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಯ್ಕೆ 2 ಮೆಗ್ನೀಷಿಯಂ ಆಗುತ್ತೆ. ಒಂದು ಮೆಗ್ನೀಷಿಯಂನಲ್ಲಿ ಕ್ಲೋರೋಫೈಲ್ ಏನಿದೆ ಅದು ಸ್ವಾಭಾವಿಕವಾಗಿ ನ್ಯಾಚುರಲಿ ಸಂಯುಕ್ತ ರೂಪದಲ್ಲಿ ಕಂಡು ಬರುತ್ತೆ. ಸೂರ್ಯನ ಬೆಳಕನ್ನು ಗ್ರಹಿಸುವುದು, ಒಂದು ಸನ್ ರೇಸನ್ನು ಅಥವಾ ಸನ್ಲೈಟನ್ನು ಅಬ್ಸಾರ್ಬ್ ಮಾಡೋದು ಕ್ಲೋರೋಫೈಲ್ನ ಪ್ರಮುಖ ಕೆಲಸ ಆಗಿರುತ್ತೆ. ಫುಡ್ ಪ್ರಿಪ್ರೇಷನಲ್ಲಿ, ಒಂದು ಪ್ಲಾಂಟ್ಸಲ್ಲಿ ಫುಡ್ ಪ್ರಿಪ್ರೇಷನ್ ಅಥವಾ ಫೋಟೋಸಿಂಥಸಿಸ್ ಅಲ್ಲಿ ತುಂಬ ಒಂದು ವೈಟಲ್ ರೋಲನ್ನು ಪ್ಲೇ ಮಾಡುತ್ತೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಸಿದ್ಧಪಡಿಸುವುದು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು ಯೋಜನಾ ಆಯೋಗ, ಭಾರತೀಯ ರಿಸರ್ವ್ ಬ್ಯಾಂಕ್, ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಇಂಗ್ಲೀಷ್ನಲ್ಲಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ? ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು, ನ್ಯಾಷನಲ್ ಇನ್ಕಮನ್ನು ಸಿದ್ಧಪಡಿಸುತ್ತೆ. ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡಿದ್ರಲ್ವಾ ನೀತಿ ಆಯೋಗ ಅಂತ ಇದೆ. ಪ್ರೆಸೆಂಟ್ ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಅದನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ, ನೀತಿ ಆಯೋಗ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ಒಂದು ಕ್ವಶನ್ಸಲ್ಲಿ, ಅದನ್ನು ಕೂಡ ನೋಡ್ಕೊಳ್ಳಿ. ಕೇಂದ್ರ ಸಾಂಖ್ಯಿಕ ಸಂಸ್ಥೆ ಸ್ಥಾಪನೆಯಾಗಿದ್ದು 1951ರಲ್ಲಿ 1951 ಸ್ಟಾರ್ಟ್ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೇರಳ, ತಮಿಳುನಾಡು, ಕರ್ನಾಟಕ, ಹೈದರಾಬಾದ್. ಸರಿಯಾದ ಉತ್ತರ ಆಯ್ಕೆ 1 ಕೇರಳ. ಕೇರಳದಲ್ಲಿ ಅತಿ ಹೆಚ್ಚು ರಬ್ಬರ್ ಅನ್ನು ಉತ್ಪಾದನೆ ಮಾಡುವ ರಾಜ್ಯ ಆಗಿರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ. ಸರಿಯಾದ ಉತ್ತರ ಆಯ್ಕೆ 4 ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಕೂಡ ಚಿಕ್ಕಮಗಳೂರು, ಕೊಡಗು ಅಲ್ಲೆಲ್ಲ ಕೂಡ ಕಾಫಿ ಎಸ್ಟೇಟ್ಸ್ಗಳು ಕಂಡುಬರುತ್ತೆ. ಕಾಫಿಯಲ್ಲಿ ಅರೇಬಿಕಾ, ರೋಬುಸ್ಟಾ, ಕಾಫಿ ಅರೇಬಿಕಾ ಆ್ಯಂಡ್ ಕಾಫಿ ರೋಬುಸ್ಟಾ ಅಂತ 2 ಇಂಪಾರ್ಟೆಂಟ್ ವೆರೈಟೀಸ್ ಇದೆ, 2 ಇಂಪಾರ್ಟೆಂಟ್ ಟೈಪ್ಸ್ಗಳಿದೆ. ಸೊ ಕಾಫಿ ನಾಡು ಅಂತ ಹೇಳಿ ನಾವು ಚಿಕ್ಕಮಗಳೂರು, ಕೊಡಗು ಆ ಸೈಡೆಲ್ಲ ತುಂಬ ಒಂದು ಕಾಫಿ ಎಸ್ಟೇಟ್ಸ್ಗಳನ್ನು ನೋಡ್ತೀವಿ. ಸೊ ಕಾಫಿ ಬಗ್ಗೆ ಕೇಳಿದ್ರೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕವನ್ನು ನೆನ್ಪಿಟ್ಕೊಳ್ಳಿ, ಕರ್ನಾಟಕವನ್ನು ಕಾಫಿಯ ನಾಡು ಅಂತ ಕೂಡ ಕರಿತೀವಿ. ಚಿಂಕಿ ಯಾದವ್, ಮನು ಭಾಕರ್, ರಾಹಿ ಸರ್ನೋಬತ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಚಿಂಕಿ ಯಾದವ್, ಮನು ಭಾಕರ್,
ರಾಹಿ ಸರ್ನೋಬತ್. ಆಯ್ಕೆಗಳನ್ನು ನೋಡೋಣ. ಶೂಟಿಂಗ್, ಚೆಸ್, ಆರ್ಚರಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಶೂಟಿಂಗ್. ಶೂಟಿಂಗ್ಗೆ ಚಿಂಕಿ ಯಾದವ್, ಮನು ಭಾಕರ್, ರಾಹಿ ಸರ್ನೋಬತ್ ಸಂಬಂಧಿಸಿದ್ದಾರೆ. ಸೊ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ಒಂದು 25 ಮೀಟರ್ ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ 25 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಅಲ್ವಾ ಅದು, ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಒಂದು ರೈಫಲ್ ಇವೆಂಟಲ್ಲಿ ಗೆದ್ದಿದ್ದಾರೆ. ಸೊ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಶೂಟಿಂಗ್ ಇವೆಂಟ್. ಸೊ ಯಾವ ಇವೆಂಟ್ ಅಂತ ಕೂಡ ಕೇಳ್ಬೋದು, ಅಥವಾ ನಿಮಗೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ಬೋದು, ಅಥವಾ 25 ಮೀಟರ್ ಏರ್ ಪಿಸ್ತೂಲ್ ಇವೆಂಟಲ್ಲಿ ಅಂತ ಕೇಳ್ಬೋದು. ಸೊ ಅದನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾವ ರಾಜ್ಯ ಮಯನ್ಮಾರ್ ಜೊತೆಗೆ 510 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಅಸ್ಸಾಂ, ಮಿಜೋರಾಂ, ಸಿಕ್ಕಿಂ, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಯ್ಕೆ 2 ಮಿಜೋರಾಂ. ಮಿಜೋರಾಂ ಏನಿದೆ, ಸೊ ಮಯನ್ಮಾರ್ ಜೊತೆಗೆ 510 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡಿದೆ. ಸೊ ಮಯನ್ಮಾರ್ ಜೊತೆಗೆ ಯಾವ ಒಂದು ಭಾರತದ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದೆ ಅಂತ ಆ ಪ್ರಶ್ನೆ ಪ್ರೀವಿಯಸ್ ಟೆಸ್ಟಲ್ಲಿ ನಾನು ಫ್ರೇಮ್ ಮಾಡಿದ್ದೀನಿ. ಆ ಪ್ರಶ್ನೆ ಇಂಪಾರ್ಟೆಂಟು, ಯಾಕಂತಂದರೆ 4 ಸ್ಟೇಟ್ಗಳು ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇಲ್ಲಿ ಈ ಆಯ್ಕೆಗಳನ್ನೇ ಅದನ್ನು ತೆಗೆದು ಬಿಡ್ಬೋದು ನೀವು. ಯಾಕೆ ಅಂತಂದರೆ ನೀವು ಗೊತ್ತಿದ್ದರೆ, ಈಗ ಮಯನ್ಮಾರ್ ಜೊತೆಗೆ ಯಾವ ಸ್ಟೇಟ್ಸ್ಗಳು ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಗೊತ್ತಿದ್ದರೆ ನೀವು 510 ಕಿಲೋಮೀಟರ್ ಅನ್ನೋದು ಕನ್ಫ್ಯೂಷನ್ ಆಗದೆ ಆಯ್ಕೆಯನ್ನು ನೋಡೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲೇ ತೆಗೆದು ಬಿಡ್ಬೋದು. ಯಾಕೆಂತಂದರೆ ಅರುಣಾಚಲ್ ಪ್ರದೇಶ್, ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್ 4 ಸ್ಟೇಟ್ಸ್ಗಳು ಒಂದು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳೋದು. ಒಂದು ಅರುಣಾಚಲ್ ಪ್ರದೇಶ್, 2ನೇದು ಮಣಿಪುರ್, 3ನೇದು ಮಿಜೋರಾಂ, 4ನೇದು ನಾಗಾಲ್ಯಾಂಡ್. ಹಾಗಾದರೆ ಆಯ್ಕೆಯಲ್ಲಿ ಓನ್ಲಿ ಮಿಜೋರಾಂ ಮಾತ್ರ ಇರೋದು, ಉಳಿದಿದ್ದೆಲ್ಲ ಅಸ್ಸಾಂ, ಸಿಕ್ಕಿಂ, ಪಶ್ಚಿಮ ಬಂಗಾಳ ಗಡಿಯನ್ನೇ ಹಂಚಿಕೊಳ್ಳೋದಿಲ್ಲ. ಹಾಗಾದರೆ ಇಮಿಡಿಯೇಟಾಗಿ ಆನ್ಸರ್ ಮಿಜೋರಾಮನ್ನು ಟಿಕ್ ಮಾಡ್ಬೋದು. ಈ ಒಂದು ಪಾಯಿಂಟ್ ಗೊತ್ತಿದ್ರೂ ಸಾಕು, ಈ 4 ಸ್ಟೇಟ್ಸ್ಗಳು ಗೊತ್ತಿದ್ರೂ ಸಾಕು. ಪ್ರೀವಿಯಸ್ ಟೆಸ್ಟನ್ನು ನೋಡಿದರೆ, ನಮ್ಮ ಟೆಸ್ಟ್ ಸಿರೀಸನ್ನು ಫಾಲೋ ಮಾಡ್ತಾ ಇದ್ದರೆ ಪ್ರೀವಿಯಸ್ ಟೆಸ್ಟಲ್ಲಿ ಇದನ್ನು ಹೇಳಿದ್ದೀನಿ ನಾನು. ಇವನ್ ಒಂದು ಕೋಡ್ ವರ್ಡ್ ಕೂಡ ಹೇಳಿದ್ದೀನಿ ಇದಕ್ಕೆ. ಸೊ ಗೊತ್ತಾಗ್ಬಿಡುತ್ತೆ, ಇಮಿಡಿಯೇಟಾಗಿ ಆನ್ಸರ್ ಟಿಕ್ ಮಾಡಿಬಿಡ್ಬೋದು. 5-10 ಕಿಲೋಮೀಟರ್ ನೆನಪಿಟ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಸೊ 4 ರಾಜ್ಯಗಳು ಹೇಳಿದ್ದೀನಲ್ವಾ, ಅರುಣಾಚಲ್ ಪ್ರದೇಶ್, ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್. ಸೊ 180 ಮೆಟ್ಟಿಲುಗಳಿರುವ ಒಂದು ಗೋಪುರ ಇದೆ. 180 ಮೆಟ್ಟಿಲಿದೆ. ಆ ಒಂದು ಗೋಪುರ ಇದೆ. ಆ ಗೋಪುರಕ್ಕೆ 180 ಮೆಟ್ಟಿಲಿದೆ. ಆ ಒಂದು ಗೋಪುರವನ್ನು ಒಬ್ಬ ವ್ಯಕ್ತಿ ಹತ್ತುವಾಗ ಪ್ರತಿ 30 ಮೆಟ್ಟಿಲುಗಳಿಗೆ 2 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ತಾನೆ, ರೆಸ್ಟ್ ಮಾಡ್ತಾನೆ. ಅಂದರೆ 30 ಮೆಟ್ಟಿಲು ಹತ್ತದ ಮೇಲೆ 2 ನಿಮಿಷ ರೆಸ್ಟ್ ತಗೋತಾನೆ. ಹಾಗಾದರೆ ತುದಿಯನ್ನು ತಲುಪುವ ಮೊದಲು ಅವನು ಎಷ್ಟು ಸಮಯ ವಿಶ್ರಾಂತಿಯನ್ನು ತೆಗೆದುಕೋತಾನೆ ಅಂತ ಪ್ರಶ್ನೆ. ಸೊ ಯಾವುದನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಗೋಪುರ, ಈಗ ಗೋಲ್ ಗುಂಬಜ್ ನೋಡಿದಿರಲ್ವಾ, ಗೋಲ್ ಗುಂಬಜಲ್ಲಿ ಸೈಡಲ್ಲಿ 4 ಮಿನಾರ್ಗಳಿದೆ. ಆ ಗೋಪುರ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ 180 ಮೆಟ್ಟಿಲಿದೆ. ಒಬ್ಬ ರಮೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಮೆಟ್ಟಿಲನ್ನು ಹತ್ತೋಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿಂದ ಪ್ರಾರಂಭ ಮಾಡ್ತಾನೆ? ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಅವನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಫಸ್ಟು 30 ಮೆಟ್ಲನ್ನು ಹತ್ತಾನೆ. ಸೊ ಫಸ್ಟು 30 ಮೆಟ್ಲನ್ನು ಹತ್ತಾನೆ. ಹತ್ತದ ಮೇಲೆ ಏನು ಮಾಡ್ತಾನೆ? 2 ಮಿನಿಟ್ಸ್ ರೆಸ್ಟ್ ಮಾಡ್ತಾನೆ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರಲ್ವಾ, ಪ್ರತಿ 30 ಮೆಟ್ಟಿಲುಗಳನ್ನು ಹತ್ತದ ಮೇಲೆ 2 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ತಾನೆ ಅಂತ ಹೇಳಿದ್ದಾರೆ. ಸೊ 30 ಆದಮೇಲೆ ನೆಕ್ಸ್ಟ್ 30 ಮೆಟ್ಲನ್ನು ಹತ್ತಾನೆ. ನೆಕ್ಸ್ಟ್ 30 ಅಂದರೆ 60 ಮೆಟ್ಲಾಯಿತು. ಟೋಟಲ್ 60 ಸ್ಟೆಪ್ಸ್ ಆಗುತ್ತೆ. ಮತ್ತೆ 2 ಮಿನಿಟ್ಸ್ ರೆಸ್ಟನ್ನು ತಗೋತಾನೆ. ಮತ್ತೆ 60 ಆದಮೇಲೆ ಮತ್ತೆ 30 ಮೆಟ್ಲು ಅಂದರೆ 90 ಮೆಟ್ಲು ಹತ್ತಾನೆ. 90 ಮೆಟ್ಲು ಹತ್ತದ ಮೇಲೆ ಮತ್ತೆ 2 ನಿಮಿಷ ರೆಸ್ಟ್ ತಗೋತಾನೆ. ಮತ್ತೆ 30 ಮೆಟ್ಲು ಹತ್ತಾನೆ. 90 + 30 ಎಷ್ಟಾಗುತ್ತೆ? 120 ಆಗುತ್ತೆ. 120 ಸ್ಟೆಪ್ಸ್ ಹತ್ತದ ಮೇಲೆ ಮತ್ತೆ 2 ಮಿನಿಟ್ಸ್ ರೆಸ್ಟ್ ತೊಗೋತಾನೆ. 120 ಸ್ಟೆಪ್ಸ್ ಹತ್ತದ ಮೇಲೆ ಮತ್ತೆ ಹತ್ತಾನೆ. ಮತ್ತೆ 30 ಮೆಟ್ಲು ಹತ್ತಾನೆ. 150 ಆಗುತ್ತಲ್ವಾ, 150 ಸ್ಟೆಪ್ಸ್ ಆಗುತ್ತೆ ಟೋಟಲು. ಸೊ ಮತ್ತೆ 2 ಮಿನಿಟ್ಸ್ ರೆಸ್ಟ್ ತೊಗೋತಾನೆ. 150 ಆದಮೇಲೆ ಮತ್ತೆ 30 ಮೆಟ್ಲು ಹತ್ತಾನೆ. ಟೋಟಲ್ 180 ಮೆಟ್ಲು ಆಗುತ್ತೆ. 180 ಮೆಟ್ಲು ಹತ್ತಂಗಾಗುತ್ತೆ. ಎಲ್ಲಿವರೆಗೂ? ತುದಿ ಬಂದುಬಿಡುತ್ತೆ. 180 ಸ್ಟೆಪ್ಸ್ಗೆ ತುದಿ ಇರುತ್ತಲ್ವಾ, ಸೊ ಇಲ್ಲಿ ತುದಿ ಇರುತ್ತೆ. ಸೊ ಎಷ್ಟು ನಿಮಿಷ ರೆಸ್ಟ್ ತೊಗೊಂಡಂಗೆ ಆಯಿತು ಅಂತ, ಟೋಟಲ್ ಅವನು ಎಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ತಾನೆ ಅಂತ ಪ್ರಶ್ನೆಯಲ್ಲಿ ನೋಡಿ. ಆಗ ತುದಿಯನ್ನು ತಲುಪುವ ಮೊದಲು ಅಂತ ಕೇಳಿರೋದು. ಅವನು ನೋಡಿ ತುದಿಯನ್ನು ತಲುಪಿದ ಮೇಲೆ 180ನೇ ಮೆಟ್ಲನ್ನು ರೀಚ್ ಆದಮೇಲೆ ಅವ್ನು ಬೇಕಾದರೆ ಮಲ್ಕೊಳ್ಳಿ, 1 ಅವರ್ ಬೇಕಾದರೆ ಮಲ್ಕೊಂಬಿಡಲಿ, ಅದು ಕೌಂಟ್ ಬರೋಲ್ಲ. ತುದಿಯನ್ನು ತಲುಪೋಕ್ಕಿಂತ ಮುಂಚೆ ಅವ್ರು ಕೇಳಿರೋದು ಪ್ರಶ್ನೆಯಲ್ಲಿ. ತುದಿಯನ್ನು ತಲುಪೋಕ್ಕಿಂತ ಮುಂಚೆ ಅಂತಂದರೆ ಇದನ್ನು ಕೌಂಟ್ ಮಾಡಬೇಕು. 1, 2, 3, 4, 5 ಬಾರಿ ರೆಸ್ಟ್ ತೊಗೋತಾನೆ. 5 ಬಾರಿ ರೆಸ್ಟ್ ತೊಗೋತಾನೆ. ಪ್ರತಿ ಟೈಮಲ್ಲಿ 2 ಮಿನಿಟ್ಸ್ ರೆಸ್ಟ್ ತೊಗೋತಾನೆ. 5 × 2 ಎಷ್ಟಾಗುತ್ತೆ? 10 ನಿಮಿಷ ರೆಸ್ಟ್ ತೊಗೋತಾನೆ ಅವನು. ಟೋಟಲ್ 10 ಮಿನಿಟ್ಸ್ ರೆಸ್ಟ್ ಮಾಡ್ತಾನೆ.
ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಟೆಸ್ಟ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಆಲ್ ಅಂತ ಬರುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಕ್ಲಿಕ್ ಮಾಡಲಿಲ್ಲ ಅಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಬರಲ್ಲ. ಸೊ ಕೆಲವೊಬ್ಬರಿಗೆ ಪ್ಲೇಲಿಸ್ಟ್ ಹೇಗೆ ನೋಡೋದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಜನ ಕೇಳ್ತಾರೆ. ಸೊ ದಯವಿಟ್ಟು ನೀವು ಜಾಯಿನ್ ಟು ಲರ್ನ್ ಹೋಮ್ ಪೇಜ್ ಓಪನ್ ಮಾಡಿ, ಅಲ್ಲಿ ಪ್ಲೇಲಿಸ್ಟ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಬರುತ್ತೆ. ಮೇಲ್ಗಡೆ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಸೀರೀಸನ್ನು ಸೀಕ್ವೆನ್ಸ್ ಆಗಿ ನೋಡಿ. ಟೆಸ್ಟ್ ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ 1 ಟೆಸ್ಟ್ ನೋಡಿ, 2 ಟೆಸ್ಟ್ ನೋಡಿದ್ರೆ ಗೊತ್ತೇ ಆಗಿಬಿಡುತ್ತೆ ಇಂಪಾರ್ಟೆಂಟ್ ಇದೆಯೋ ಇಲ್ವೋ ಅಂತ. ಯಾಕೆಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದ್ದೀವಿ. ವೆಬ್ಸೈಟ್ಸ್ ಕ್ವಶನ್ಸ್ಗಳು, ಓಲ್ಡ್ ಕ್ವಶನ್ ಪೇಪರ್ಸ್ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ಆಥರ್ಸ್ ಬುಕ್ಸ್ಗಳಿಂದ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ಹಾಕ್ತಾ ಇದ್ದೀವಿ. ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ 850 ರುಪೀಸ್ ಕೋರ್ಸ್ ಇರುತ್ತೆ. ಫೋನ್ಪೇ ಮಾಡಬೇಕು ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟನ್ನು, ನಿಮ್ಮ ಹೆಸರನ್ನು ಸಿವಿಲ್ PSI 2021 ಅಂಥೇಳಿ ಇದೇ ನಂಬರ್ನ ಒಂದು ವಾಟ್ಸಾಪ್ಗೆ ಒಂದು ಮೆಸೇಜ್ ಮಾಡೋದರ ಮುಖಾಂತರ ಜಾಯಿನ್ ಕೂಡ ಆಗ್ಬೋದು. ಹಾಗೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಕೂಡ ಒಂದು ಪೇಜ್ ಓಪನ್ ಮಾಡಿದ್ದೇವೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.